ಪೊನ್ನಿಯಿನ್ ಸೆಲ್ವನ್ 5ನೇ ಪಾರ್ಟು 30ನೇ ಸಂಚಿಕೆ. ಪೂಂಗುಳ್ಳಿ ಎಷ್ಟು ಬೇಗ ಓಡೋದಾದ್ರೂ ಮೇಲೆಯಿಂದ ಎಸ್ತಿದ್ದ ವೇಲಿಂದ ಪೋಟಿ ಮಾಡಿಕೊಂಡು ಮಾಡೋಕ್ಕಾಗಲ್ವಲ್ಲ. ಅವಳು ಮಂದಾಗಿನಿ ಅತ್ತೆಯನ್ನು ಹತ್ತಿರ ಹಾರಿ ಬರೋ ಒಳಗೆ ವೇಲು ಅತ್ತೆಯನ್ನು ಹೆಗಲ ಮೇಲೆ ಹಾರಿಬಿಡ್ತು. ವೀಲ್ ಅಂತ ಹೇಳಿ ಇನ್ನೊಂದು ಸತಿ ಭಯಂಕರವಾಗಿ ಓಲ ಶಬ್ದ ಮಾಡಿ ಮಂದಾಗಿನಿ ಕೆಳಗೆ ಬಿದ್ದಳು. ಅದೇ ಸಮಯದಲ್ಲಿ ಆ ಕೋಣೆಯಿಂದ ಇರುವ 10 ಜನಗಳ ಧ್ವನಿಯಿಂದನೂ ಪಶ್ಚಾತ್ತಾಪದ ಧ್ವನಿಗಳು ಬಂತು. ಪೂಂಗುಳ್ಳಿನ ಹಾಗೆಯೇ ಬೇರೆಯವರುಗಳು ನೆಲದಲ್ಲಿ ಬಿದ್ದಿದ್ದ ರಾಣಿಯನ್ನು ನೋಡಿ ಬರೋಕ್ಕೆ ಆಯ್ದವಾದರು. ಆ ಸಮಯದಲ್ಲಿ ಮೇಲ್ಮಾಡದಿಂದ ದಡದಡಂತ ಶಬ್ದ ಕೇಳಿತು. ಕೆಲವು ಮಣ್ಣಿನ ಪಾತ್ರೆಗಳನ್ನು ಅಲ್ಲಿ ಇಲ್ಲಿ ಎಸೆಯೋ ಶಬ್ದನೂ ಕೇಳಿತು. ಅದರಲ್ಲಿ ಒಂದು ಚಕ್ರವರ್ತಿನ ಹತ್ರ ಪ್ರಕಾಶ ಮಾಡಿಕೊಂಡಿರುವ ದೀಪವನ್ನು ಮೇಲೆ ಬಿದ್ದು ದೀಪ ಆರಿಹೋಯಿತು. ಆ ಕೋಣೆಯಲ್ಲಿ ತಕ್ಷಣ ಕತ್ತಲೆ ಸುತ್ತುಕೊಂಡಿತು. ಆಮೇಲೆ ಸ್ವಲ್ಪ ಹೊತ್ತಿಗಲ್ಲ ಅಂತಃಪುರದ ಕೋಣೆಯಲ್ಲೂ ಅದನ್ನು ಸುತ್ತಿರುವ ಹಾಲ್ಗಳೆಲ್ಲ ಒಂದೇ ಕನ್ಫ್ಯೂಷನ್ ಆಗಿತ್ತು. ದಡ ಅಂತ ಜನಗಳು ಅಲ್ಲಿ ಇಲ್ಲಿನೂ ಬೇಗವಾಗಿ ಓಡೋ ಕಾಲಡಿ ಶಬ್ದಗಳು ಕೇಳಿತು. ದೀಪ ದೀಪ ಅಂತ ಹೇಳಿ ಚಿಕ್ಕಪ್ಪಳೇಟರನ್ನು ಗರ್ಜನೆ ಧ್ವನಿ ಕೇಳಿತು. ಆಹಾ ಅಯ್ಯೋ ಅಂತ ಹೇಳಿ ಒಂದು ಹೆಣ್ಣು ಕೂಗುವ ಶಬ್ದ ಕೇಳಿತು. ಅದು ಮಹಾರಾಣಿನ ಧ್ವನಿ ಆಗಿದ್ದರಿಂದ ಎಲ್ಲರೂ ಮನಸ್ಸಿನಲ್ಲಿ ಭೀತಿ ಉಂಟಾಯಿತು. ಇಷ್ಟು ಕನ್ಫ್ಯೂಷನ್ ಹತ್ರ ಪೂಂಗುಳ್ಳಿ ಅವಳ ಅತ್ತೆ ಮಂದಾಗಿನಿ ಬಿದ್ದಿದ್ದ ಜಾಗವನ್ನು ಗುರಿ ಇಟ್ಕೊಂಡು ಓಡಿ ಬಂದಳು. ಅತ್ತೆಯನ್ನು ಅವಳಿಗೆ ಮುಂಚೆ ಯಾರೋ ಎತ್ತಿ ಮಡಿ ಮೇಲೆ ಹಾಕಿಕೊಂಡಿರೋದನ್ನು ನೋಡಿದಳು. ಅವಳು ಎದೆಯನ್ನೇ ಒಡೆಯೋ ಥರ ಶೋಕ ಧ್ವನಿಯಲ್ಲಿ ಬಿಕ್ಕಿ ಬಿಕ್ಕಿ ಅಳುವ ಧ್ವನಿಗಳು ಸೇರಿ ಅವಳು ಕಿವಿನಲ್ಲಿ ಬಿತ್ತಿತ್ತು. ಬಾಗಿಲ ಹತ್ರ ಯಾರಡ ಅವನು, ಓಡಬೇಡ ನಿಲ್ಲು ಅಂತ ಹೇಳಿ ಚಿಕ್ಕಪ್ಪಳೇಟರು ಕೂಗಿದ್ರು. ಓಡಿದವನು ಯಾರ ಇರಬಹುದು ಅಂತ ಪೂಂಗುಳ್ಳಿ ಊಹೆ ಮಾಡಿಕೊಂಡ್ಳು. ಆ ಸಮಯದಲ್ಲಿ 2 ಕೆಲಸದ ಹುಡುಗಿಯರು ದೀಪಗಳ ಜೊತೆ ಬಂದು ಆ ಕೋಣೆಯಲ್ಲಿ ಪ್ರವೇಶ ಮಾಡಿದರು. ದೀಪದ ಬೆಳಕಲ್ಲಿ ನೋಡಿಕೊಂಡಿದ್ದ ದೃಶ್ಯ ಯಾರನ್ನೇ ಎದುರು ನೋಡಿದಂಗೆ ಅದಿಶ್ಯವಾದ ಒಂದು ದೃಶ್ಯವಾಗಿತ್ತು. 3 ವರ್ಷಗಳಿಂದ ಕಾಲನ್ನು ಎತ್ತಿ ನಡೆಯದೇ ಇರಿದ್ದ ಚಕ್ರವರ್ತಿ ಕಾಲುಗಳನ್ನು ಶಕ್ತಿಯನ್ನು ಕಳ್ಕೊಂಡವರು ಸುಂದರ ಚೋಳ ರಾಜ ತಾವು ಮಲಗಿದ ಮಂಚದಿಂದ ಇಳಿದು ಬಂದು ಮಂದಾಗಿನಿ ಹತ್ರ ಕೂತಿದ್ರು. ಅವರ ಹತ್ರ ಯುವರಾಜನಿದ್ದರು. ಮಂದಾಗಿನಿನ ಹೆಗಲಲ್ಲಿ ಒಂದು ಕಡೆಯಿಂದ ಹಾರಿ ಇನ್ನೊಂದು ಕಡೆ ಬಂದಿದ್ದ ವೇಲಿನ ಮನೆಯಿಂದ ರಕ್ತ ಸೋರ್ತಾ ಇತ್ತು. ಚಕ್ರವರ್ತಿ ಮಲಗಿದ ಮಂಚದ ಹತ್ರ ಬಂದು ಮಲೆಮಾನ ಮಗಳು ವಾನಮಾದೇವಿ ಕಾಣಿಸ್ಕೊಂಡ್ರು. ಅವಳ ಪಕ್ಕದಲ್ಲಿ ಚಕ್ರವರ್ತಿ ತಲೆ ಇಟ್ಟು ಜಾರಿದ್ದ ದಿಂಡಲ್ಲಿ ಒಂದು ಚೂರಿ ಚುಚ್ಚಿತ್ತು. ಬೆಳಕು ಬಂದಿದ ತಕ್ಷಣ ಮಹಾರಾಣಿ ಮಂಚವನ್ನು ಹಾಗೇ ನೋಡಿಬಿಟ್ಟು ತುಂಬ ಆಶ್ಚರ್ಯದಿಂದ ತುಂಬಿದ ಕಣ್ಣುಗಳಿಂದ ಚಕ್ರವರ್ತಿ ಕೆಳಗೆ ಕೂತಿರೋದನ್ನು ನೋಡಿದಳು. ಆವಾಗ ಪೊನ್ನಿಯಿನ್ ಸೆಲ್ವನ್ ಮಂದಾಗಿನಿ ತಲೆಯನ್ನು ಮೆಲ್ಲಗೆ ಎತ್ತಿ ಚಕ್ರವರ್ತಿನ ಮಡಿಯಲ್ಲಿ ಇಟ್ಟರು. ಯುವರಾಜ ಅರುಳ್ಮೊழிವರ್ಮ ಕಣ್ಗಳಿಂದ ಕಣ್ಣೀರು ತಾರೆ ತಾರೆಯಾಗಿ ಬರ್ತಾಯಿತ್ತು. ಚಕ್ರವರ್ತಿನೇ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು. ಎಷ್ಟನ್ನ ಪೂಂಗುಳ್ಳಿ ಒಂದು ಕ್ಷಣದ ನೋಟದಲ್ಲಿ ನೋಡಿದಳು. ಮರುಕ್ಷಣನೇ ಅಲ್ಲಿ ನಡೆದಿದ್ದ ಸಂಭವಗಳೆಲ್ಲ ಒಂದೇ ಸತಿ ಊಗಿಸಿಕೊಂಡು ಕೊಂಡಳು. ಮೇಲೆಯಿಂದ ವೇಲನ್ನು ಎಸೆದವನು ಅದನ್ನು ಮೂಗಿರಾಣಿ ತಡೆ ಮಾಡಿಬಿಟ್ಟಿದ್ದನ್ನು ಗಮನಿಸಿದ್ದಾನೆ. ತಕ್ಷಣ ಮೇಲೆಯಿಂದ ಅಲ್ಲಿ ಇದ್ದಿದ್ದ ಸಾಮಾನುಗಳೆಲ್ಲ ಎತ್ತಿ ಹಾಕಿ ದೀಪವನ್ನು ಆರಿಸ್ಬಿಟ್ಟಿದ್ದಾನೆ. ಆವಾಗ ಬಂದಿದ್ದ ಕತ್ಲೆಯಲ್ಲಿ ಕೆಳಗೆ ಇಳಿದು ಬಂದು ಮಂಚದಲ್ಲಿ ಚಕ್ರವರ್ತಿ ಮಲಗಿರೋದು ಹಾಗೆ ಅಂದ್ಕೊಂಡು ಚೂರಿಯಿಂದ ಚುಚ್ಚಿಬಿಟ್ಟು ಓಡಿದ್ದಾನೆ. ಚಕ್ರವರ್ತಿಗೆ ಆಬತ್ತ ಅಂದ್ಕೊಂಡು ತಿಳಿದು ಮಂಚದ ಹತ್ರ ಓಡಿದ್ದ ಮಹಾರಾಣಿಯನ್ನು ತಳ್ಳಿಬಿಟ್ಟು ಹೋಗಿದ್ದಾನೆ. ಆವಾಗ ತಾನೇ ಮಹಾರಾಣಿ ಅಯ್ಯೋ ಅಂತ ಹೇಳಿ ಹತ್ತಿದ್ದಾರೆ. ಆಮೇಲೆ ಸಂಚುಕಾರ ಬಾಗಿಲ ಹತ್ರ ಕಡೆ ಹೋಗಿ ಆವಾಗ ಆ ಸಮಯ ಪ್ರವೇಶಿಸಿಕೊಂಡಿದ್ದ ಚಿಕ್ಕಪ್ಪಳೇಟರನ್ನು ತಳ್ಳಿಬಿಟ್ಟು ಓಡಿ ಹೋಗಿದ್ದಾನೆ. ಇಷ್ಟನ್ನು ಪೂಂಗುಳ್ಳಿ ಉಗೆ ಮಾಡಿ ತಿಳ್ಕೊಂಡ್ಳು. ಇಂಥ ಬಾಧಕವಾದ ಕೆಲಸವನ್ನು ಮಾಡಿ ತಪ್ಪಿ ಓಡಿಯವನ್ನ ಕಂಟಿನ್ಯೂ ಮಾಡಿಕೊಂಡು ಹೋಗಿ ಹಿಡಿಬೇಕು ಅನ್ನುವ ಯೋಚನೆ ಅವಳ ಮನಸ್ಸಿನಲ್ಲಿ ಒಂದು ಕಡೆ ಉದಯ ಆಯಿತು. ಅದಕ್ಕಿಂತನೂ ತನ್ನ ಅತ್ತೆಯನ್ನು ಕೊನೆಯ ಬಂದುಬಿಟ್ಟಿದೆ ಅಂತ ಅವಳ ಮನಸ್ಸಿನಲ್ಲಿ ದೊಡ್ಡ ಗೊಂದಲವನ್ನು ಉಂಟಾಕಿತ್ತು. ಆದರೆ ಮಂದಾಗಿನಿ ಚಕ್ರವರ್ತಿನ ಮಡಿನಲ್ಲಿ ತಲೆ ಇಟ್ಟು ಮಲಗಿರೋದನ್ನು ಕೇರ್ ಮಾಡದೆ ಅವಳ ಪಕ್ಕದಲ್ಲಿ ಹೋಗಿ ಹಂಗೆ ಕೂತ್ಕೊಂಡು ಅತ್ತೆ ಅತ್ತೆ ಅಂತ ಹೇಳಿ ಅತ್ತಲು. ಅಯ್ಯೋ ನೀನು ಹೇಳಿದ್ದು ಎಷ್ಟು ನಿಜ ಆಗ್ಬಿಡ್ತಲ್ಲ ಪಾಪಿ, ನಾನು ನಿನ್ನನ್ನು ಒಬ್ಬಳಾಗಿ ಬಿಟ್ಟುಬಿಟ್ಟು ಅದನ್ನೆಲ್ಲ ಅಂತ ಹೇಳಿ ಅತ್ತು ಕರೆ ಮಾಡಿದ್ಲು. ಆವಾಗ ಮಂದಾಗಿನಿನೋ ಅವಳು ಇದ್ದಿದ್ದ ಕಡೆ ತಿರುಗೇ ನೋಡಲಿಲ್ಲ. ಅವಳ ಕಣ್ಣುಗಳು ಚಕ್ರವರ್ತಿನ ಮುಖವನ್ನು ತುಂಬ ಪ್ರೀತಿಯಿಂದ ನೋಡ್ತಾ ಇತ್ತಿತ್ತು.
ಯಾಕೆ ಅವಳ ಒಂದು ಕೈಯನ್ನು ಹಿಡ್ಕೊಂಡು ಕಣ್ಣೀರು ಹಾಕ್ತಾ ಇದ್ದಿದ್ದ ಯುವರಾಜನ ಮೇಲೆ ಕೂಡ ಅವಳ ಗಮನ ಹಾರಲಿಲ್ಲ. ಪೂಂಗುಳಿನ ಹೆಂಗೆ ನೋಡ್ತಾಳೆ. ಪೂಂಗುಳಿ ಮೇಲೇನು ಏನೇನೋ ಹೇಳೋಕ್ಕೆ ಶುರು ಮಾಡಿದ್ದಳು. ಯುವರಾಜ ತನ್ನ ಆ ಅಳುವನ್ನು ನಿಲ್ಲಿಸ್ಕೊಂಡು, ಸಮುದ್ರಕುಮಾರಿ ಇದೇನು ನಿನ್ನನ್ನು ಮರ್ತು ಬಿಟ್ಟಿದ್ಯಾ, ಇರೋ ಜಾಗನ ಮರ್ತು ಬಿಟ್ಟಿಯಾ ಅಂತ ಹೇಳ್ಕೊಂಡೇ ಇದ್ದರು. ಪೂಂಗುಳಿನ ಸ್ವಲ್ಪ ನಾಚಿಕೆಯಾಗಿ ಅವಳ ಕಷ್ಟವನ್ನು ನುಂಗ್ಕೊಂಡು ಎದ್ದು ನಿಂದಳು. ಯುವರಾಜ, ನನಗೆ ನನ್ನ ಅತ್ತೇನ ಬಿಟ್ಟರೆ ಈ ಲೋಕದಲ್ಲಿ ಯಾರೂ ಗತಿ ಇಲ್ಲ ಅಂತ ಹೇಳಿ ಬಿಕ್ಕಿದಳು. ಯುವರಾಜ ತನ್ನ ಕಣ್ಣಲ್ಲಿ ಹುಕ್ಕಿ ಬಂದ ಕಣ್ಣೀರನ್ನು ಒರೆಸ್ಕೊಂಡೆ. ಪೂಂಗುಳಿ, ಅವಳು ನಿನಗೆ ಅತ್ತೆ, ಆದರೆ ನನಗೆ ನನ್ನ ಹೆತ್ತ ತಾಯಿಗಿಂತ ಎಷ್ಟೋ ಮೇಲಾದ ತಾಯಿ. ನನ್ನನ್ನು ಕರ್ಕೊಂಬರಕ್ಕೆ ಹೇಳ್ಬಿಟ್ಟು ನಿನ್ನನ್ನು ಕಳಿಸ್ಬಿಟ್ಲು. ಆದರೆ ನನ್ನ ಮುಖವನ್ನು ಅವಳು ಎತ್ತಿ ಕೂಡ ನೋಡಲಿಲ್ಲ. ಇದನ್ನ ಕಾರಣ ನಿನ್ಗೆ ಗೊತ್ತಾಯ್ತಾ? 30 ವರ್ಷಗಳಿಂದ ಮುಂದೆ ಬೇರೆ ಆಗಿದ್ದ ನನ್ನ ತಂದೆಯನ್ನು ತಾಯಿಯನ್ನು ಇವತ್ತು ಒಂದಾಗಿದ್ದಾರೆ. ಅವರುಗಳ ಮಧ್ಯದಲ್ಲಿ ಅಡ್ಡವಾಗಿ ನಿಂತಿರೋದಕ್ಕೆ ನಾವು ಯಾರು ಅಂತ ಹೇಳಿಬಿಟ್ಟು ಮಹಾರಾಣಿ ಇಂದ ಎಲ್ಲರನ್ನ ಒಂದು ಸತಿ ಯುವರಾಜ ಶಾರ್ಪಾಗಿ ನೋಡಿದರು. ತಿರ್ಗಾ ಪೂಂಗುಳಿನ ನೋಡಿ, ಹೆಣ್ಣೆ, ಮುಂಚೆನೂ ಕೆಲವು ಸತಿ ನನಗೆ ನೀನು ಹೆಲ್ಪ್ ಮಾಡಿದ್ದೀಯಾ, ಈ ಹೆಲ್ಪೆಲ್ಲ ಅಷ್ಟೊಂದು ಇಂಪಾರ್ಟೆನ್ಸ್ ಅಲ್ಲ. ಇವತ್ತು ನನ್ನ ತಾಯಿ ತಂದೆಯನ್ನು ಒಂದು ಸೇರುವ ದೃಶ್ಯವನ್ನು ನೋಡುವ ಭಾಗ್ಯ ನನಗೆ ಸಿಕ್ಕುವಾಗಕ್ಕೆ ಮಾಡಿದ್ದೀಯಾ. ಇದನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಸಮುದ್ರಕುಮಾರಿ, ನಿನ್ನ ಅತ್ತೆ ಇವತ್ತು ಎಷ್ಟು ದೊಡ್ಡ ಪುಣ್ಯವನ್ನು ಕಟ್ಕೊಂಡಿದ್ದಾಳೆ ಅನ್ನೋದನ್ನು ನೋಡು. ಸಂಚಕಾರರ ಕೊಲೆ ವೇಲು ನನ್ನ ತಂದೆ ಮೇಲೆ ಬಡದೆ ಕಾಪಾಡಿದ್ದೀಯಾ. ಆ ವೇಲನ್ನು ತನ್ನ ಮೈಯಲ್ಲಿ ಹಾರೋ ಹಾಗೆ ಮಾಡಿಕೊಂಡ್ರು. ತನ್ನ ಉಸಿರನ್ನು ಕೊಟ್ಟು ಚಕ್ರವರ್ತಿ ಉಸಿರನ್ನು ಕಾಪಾಡಿದಳು. ಒಂದು ಸತಿ ಅಲ್ಲ, 2 ಸತಿ ಅವ್ರನ್ನ ಕಾಪಾಡಿದ್ರು. ನೀನು ಅತ್ತೆ ಮೇಲೆ ವೇಲು ಹಾರಿದ್ದನ್ನು ನೋಡಿದ ತಕ್ಷಣ 3 ವರ್ಷದಿಂದ ಶಕ್ತಿ ಹೋಗಿದ್ದ ನನ್ನ ತಂದೆ ಕಾಲುಗಳಲ್ಲಿ ತಿರ್ಗಾನ ಶಕ್ತಿ ಬಂತು. ಅವರು ಮಂಚದಿಂದ ಎದ್ದು ಓಡಿ ಬಂದರು. ಆದರೆ ತಿರ್ಗಾನು ಅದರಿಂದ ಅವರು ಉಸಿರು ತಪ್ಪಿತು. ಸಂಚಗಾರ ಅವನ ಗುರಿ ತಪ್ಪಿ ಬಿಟ್ಟಿದ್ದ ಹಾಗೆ ಅಂದ್ಕೊಂಡು ದೀಪವನ್ನು ಆರಿಸಿ ಬಿಟ್ಟು ಕೆಳಗಡೆ ಜಂಪ್ ಮಾಡಿ ತಿರ್ಗಾನ ಅವನ ಪಾದವಾದ ಕೆಲಸವನ್ನು ಮಾಡೋಕ್ಕೆ ನೋಡ್ದ. ಆದರೆ ಚಕ್ರವರ್ತಿ ಎದ್ದು ಬಂದುಬಿಟ್ಟಿದ್ದರಿಂದ ಅವನ ಯೋಚನೆ ನೆರವೇರಲಿಲ್ಲ. ಅದು ನನ್ನನ್ನು ಹೆತ್ತಿದ್ದ ತಾಯಿ ಮಲೆಮಾನ್ ಕುಮಾರಿ ಕರೆಕಾಣಾದ ಆಶ್ಚರ್ಯದಿಂದ ನಿಲ್ಲುವುದನ್ನು ನೋಡು. ಅತ್ತೆ ಮೇಲೆ ವೇಲು ಹಾರಿದ್ದನ್ನು ನನ್ನ ಹೆತ್ತಿದ್ದ ತಾಯಿ ನೋಡಿದಳು. ಆದರೆ ತಿರ್ಗಾನು ಆ ಕೊಲೆಗಾರ ತನ್ನ ಕೆಲಸವನ್ನು ಮಾಡೋಕ್ಕೆ ಬರ್ಬೋದು ಅಂತ ಅಂದ್ಕೊಂಡು ಓಡಿ ಬಂದಳು. ಅತ್ತೆ ಮಾಡಿದ ತ್ಯಾಗವನ್ನು ತಾನು ಮಾಡಬೇಕು ಅಂತ ಅಂದ್ಕೊಂಡ್ಳು. ನನ್ನ ತಂದೆಯನ್ನು ತನ್ನ ಮೈಯಿಂದ ಮರೆಸಿ ಅವ್ರ ಮೇಲೆ ಬೀಳುವ ಆಯುಧವನ್ನು ತಾನೇ ಹತ್ತಿಸ್ಕೋಬೇಕು ಅಂತ ಅಂದ್ಕೊಂಡ್ಬಿಟ್ಲು. ಮಂಚದಲ್ಲಿ ನನ್ನ ತಂದೆಯನ್ನು ಕಾಣದಿದ್ದನ್ನು ಅಯ್ಯೋ ಅಂತ ಹೇಳಿ ಅವಳು ಕೂಗಿದ್ಲು. ಚಕ್ರವರ್ತಿ ಅಲ್ಲೇ ಇದ್ದಿದ್ರೆ ನನ್ನ ತಾಯಿ ತಂದೆ ಇಬ್ಬರಲ್ಲಿ ಒಬ್ಬರು ಇವತ್ತು ಸತ್ತೋಗಿರ್ತಾರೆ. ಸಮುದ್ರಕುಮಾರಿ, ನಿನ್ನ ಅತ್ತೆ ಈ ಸೋಳ ಕುಲಕ್ಕೂ ಸೋಳ ನಾಡಿಗೂ ಎಷ್ಟು ದೊಡ್ಡ ಸೇವೆ ಮಾಡಿದ್ದಾಳೆ ಅನ್ನೋದು ಇವಾಗ ನೋಡಿದ್ಯಾ? ಸಂಚಕಾರನ ಆಯುಧಗಳಿಂದ ಚಕ್ರವರ್ತಿ ಸತ್ತೋಗಿದ್ದರೆ ಈ ರಾಜ್ಯ ಭಿನ್ನವಾಗಿ ಹೋಗಿರುತ್ತೆ. ಪಳುವೇಟೆಯರ ಕುಲಕ್ಕೆ ಯಾವತ್ತೂ ಮಾರದೇ ಇರುವ ಕೆಟ್ಟ ಹೆಸರು ಬರ್ತಾ ಇತ್ತು. ನನ್ನ ತಂದೆಯ ಉಸಿರನ್ನು, ನನ್ನ ತಾಯಿನ ಉಸಿರನ್ನು ನಿಮ್ಮ ಅತ್ತೆ ಕಾಪಾಡಲಿಲ್ಲ. ಪಳುವೇಟೆಯರನ್ನ ಕುಲದ ಹೆಸರನ್ನು ಕಾಪಾಡಿದ್ದಾಳೆ. ಸೋಳನಾಡಿಗೆ ದೊಡ್ಡ ವಿಪತ್ತು ಬರದೆ ಕಾಪಾಡಿ ನಿಂತಿದ್ದಾರೆ. ಸೋಳ ವಂಶಕ್ಕೆ ಕುಲದೈವ ಆಗಿಬಿಟ್ಟಿದ್ದಾಳೆ. ಪೂಂಗುಳಿ, ನಿನ್ನ ಅತ್ತೆಗೆ ಅಂತ ನಾನು ಒಂದು ತೊಟ್ಟು ಕಣ್ಣೀರನ್ನು ಬಿಡುವುದಿಲ್ಲ. ಅವಳಿಗಾಗಿ ನೀನು ಅಳಬೇಕಾಗಿಲ್ಲ, ಬೇರೆ ಯಾರೂ ದುಃಖ ಪಡಬೇಕಾಗಿಲ್ಲ. ಇಂಥ ದೈವ ಮರಣ ಯಾರಿಗೆ ಸಿಕ್ಕತ್ತೆ? 30 ವರ್ಷಗಳಿಂದ ಬೇರೆ ಆಗಿದ್ದ ಅವರನ್ನು ಒಂದಾಗಿಬಿಟ್ಟಿದ್ದ ಅವರು 30 ವರ್ಷಗಳಿಂದ ಬೇರೆಯಾಗಿದ್ದ ಪತಿಗೋಸ್ಕರ ಉಸಿರನ್ನು ಕೊಡುವ ಭಾಗ್ಯ ಯಾರಿಗೆ ಸಿಕ್ಕತ್ತೆ? ಅವರ ಮಡಿನಲ್ಲಿ ತಲೆಯನ್ನು ಇಟ್ಕೊಂಡು ನಿಮ್ಮದೇಯಾಗಿ ಉಸಿರನ್ನು ಬಿಡುವ ಭಾಗ್ಯ ಯಾರಿಗೆ ಸಿಕ್ಕತ್ತೆ ಅಂತ ಹೇಳಿಬಿಟ್ಟು ಯುವರಾಜ ತಿರ್ಗಾನು ಒಂದು ಸತಿ ಸುತ್ತಮುತ್ತ ನೋಡಿದರು. ಆ ಕೋಣೆಯಲ್ಲೂ ಬಾಗಿಲ ಹತ್ರನೂ ನಿಂತಿದ್ದ ಎಲ್ಲರನ್ನೂ ತಮ್ಮ ಮಾತುಗಳನ್ನ ಕೇಳ್ಕೊಂಡಿದ್ದಾರೆ ಅನ್ನೋದನ್ನು ನೋಡಿಕೊಂಡರು. ಆಮೇಲೆ ಹೇಳಿದರು, ಪೂಂಗುಳಿ, ನಿನ್ನ ಅತ್ತೆ ಸತ್ತೋಗಿಲ್ಲ, ನೀನು ಅನಾಥ ಆಗಿಬಿಡುತ್ತೆ ಅಂತ ಹೇಳಿ ಯೋಚನೆ ಮಾಡಬೇಡ. ನೀನು ಇವತ್ತು ಮಾಡಿದ್ದ ಹೆಲ್ಪನ್ನು ನಾನು ಯಾವತ್ತೂ ಮರೆಯೋಕ್ಕಿಲ್ಲ. ನಿನ್ನ ಹತ್ರ ಯಾವತ್ತೂ ವಿಶ್ವಾಸದಿಂದ ಇರ್ತೀನಿ. ನಾನು ಒಂದು ವೇಳೆ ಮರೆತು ಬಿಟ್ಟರು ಚಿಕ್ಕಪಳುವೇಟರ ಮರೆಯಲ್ಲ. ನಿಮ್ಮ ಅತ್ತೆಯನ್ನು ನೀನು ಇವತ್ತು ಅವರಿಗೆ ಎಂಥ ಒಂದು ಹೆಲ್ಪನ್ನು ಮಾಡಿದ್ದೀರ. ಚಕ್ರವರ್ತಿನ ಮೇಲೆ ವೇಲೋ ಕತ್ತಿನೋ ಹಾರಿದರೆ ಲೋಕ ಏನು ಹೇಳಿರುತ್ತೆ? ತಂಜೆಕೋಟೆ ದಳಬತ್ತಿದ್ಯಾ ಅನ್ನೋ ಪಳುವೇಟರೆಯರನ್ನು ಇಂಥ ಒಂದು ಕೆಲಸಕ್ಕೆ ಜೊತೆಗೆ ಹೋಗಿದ್ದಾರೆ ಅಂತ ಹೇಳಿ ಊರಿನವರು ಲೋಕದವರು ಎಲ್ಲರೂ
ಹೇಳ್ತಾರೆ. ಕೋಟೆ ಬಾಗಿಲಲ್ಲಿ ಕೊಡುಂಬಾಳೂರು ಬೇರೆ ಕಾಯ್ತಾ ಇದ್ದಾರೆ. ಪಳುವೂರು ಕುಲವನ್ನು ಹಾಗೆ ನಾಶ ಮಾಡಿಬಿಡ್ಬೇಕು ಅಂತ ಕಂಕಣ ಕಟ್ಟಿಕೊಂಡಿರ್ಕ ಅವ್ರಿಗೆ ಒಂದು ಕಾರಣ ಸಿಕ್ಬಿಟ್ಟಿದೆ. ಅಷ್ಟು ಏನು, ಇವತ್ತು ನಾನು ನಿನ್ನ ಹೆಲ್ಪ್ನಿಂದ ಕೋಟೆ ಒಳಗೆ ಬರದೇ ಇದ್ದಿದ್ದರೆ ಈ ಕೋಟೆ ದಳಪತಿ ಮೇಲೆ ನನಗೆ ಕೂಡ ತಾನೇ ಅನುಮಾನ ಬಂದಿರುತ್ತೆ. ಆದ್ದರಿಂದ ಚಿಕ್ಕಪಳುವಟ್ಟರು ಎಲ್ಲರಿಗಿಂತ ನಿನ್ನ ಹತ್ರ ಜಾಸ್ತಿ ಕೃತಜ್ಞತೆಗಳು ಹೇಳಬೇಕು. ಅವ್ರ ಹತ್ರ ನೀನು ಏನು ಕೇಳಿದ್ರು ಅವ್ರು ಕೊಡ್ತಾರೆ. ಅವರು ಆಸ್ತಿನಲ್ಲಿ ಪಾಲು ಕೇಳಿದ್ರು ಕೊಟ್ಟು ಬಿಡ್ತಾರೆ ಅಂತ ಹೇಳಿದರು. ಈ ಥರ ಯುವರಾಜ ಹೇಳಿದಾಗ ಚಿಕ್ಕಪಳುವಟ್ಟರು ನೋಡ್ತಾ ಇದ್ದರು. ಅವರ ಕರ್ತವ್ಯವನ್ನು ಅವರು ಸರಿಯಾಗಿ ನೆರವೇರಿಸಲಿಲ್ಲ ಅನ್ನೋದಕ್ಕೆ ಅವರಿಗೆ ಒಂದೇ ಸತಿ ಹೇಳೋಕ್ಕೆ ಇಷ್ಟಪಟ್ಟೆ. ಈ ಥರ ಹೇಳಿದರು. ಅದನ್ನು ಚಿಕ್ಕಪಳುವಟ್ಟರು ಅರ್ಥಕೊಂಡ್ರು ಅನ್ನೋದನ್ನು ಅವ್ರ ಮುಖದಲ್ಲಿ ತೋಚಿದ ವೇದನೆ ಚೆನ್ನಾಗಿ ಎತ್ತಿ ತೋರಿಸಿತ್ತು. ಅವರ ಮುಖದಲ್ಲಿ ಸಾಧಾರಣವಾಗಿ ಕುಡ್ಕೊಂಡಿದ್ದ ಗಂಭೀರ ಒಟ್ಟೋಗ್ಬಿಡ್ತು. ಯಾರನ್ನು ಲಕ್ಷ್ಯ ಮಾಡದೇ ಇದ್ದಿದ್ದೆ, ಯಾವುದಕ್ಕೂ ನಂಜದೆ ವೀರ ಹೆಮ್ಮೆಯಿಂದ ಇದ್ದಿದ್ದ ಗುರಿಗಳು ಇವಾಗ ಆ ಮುಖದಲ್ಲಿ ಇಲ್ಲವೇ ಇಲ್ಲ. ರಣರಂಗದಿಂದ ಬೆನ್ನಾಕಿ ಬಿದ್ದು ಬಂದ ವೀರ ಒಬ್ಬನು ಎಲ್ಲರೂ ಬೈಯೋ ಹಾಗೆ ತನ್ನ ಉಸಿರನ್ನು ಕಾಪಾಡಿಕೊಂಡು ಬಂದಿದ್ದರಿಂದ ಏನು ಪ್ರಯೋಜನ ಅಂತ ಹೇಳಿ ನಾಚಿಕೆ ಪಡುವ ಭಾವನೆ ಅವ್ರ ಮುಖದಲ್ಲಿ ಇವಾಗ ಕಾಣಿಸ್ಕೊಂಡಿತ್ತು. ಯುವರಾಜ ಮೊದಲೇ ಹೇಳಿದ್ದೆಲ್ಲ ಕೇಳಿ ಮನಸ್ಸನ್ನು ಮೈಯನ್ನು ಕರಗೋಗಿ ಇದ್ದಿದ್ದ ಪೂಂಗೊಳ್ಳಿ ಅವರು ಗಿಫ್ಟ್ ಬಗ್ಗೆ ಹೇಳಿದ ತಕ್ಷಣ ಹಳೆಯ ಆಕ್ರೋಶವನ್ನು ಕೊಂಡ ಸಮುದ್ರಕುಮಾರಿ ಆಗಿಬಿಟ್ಟು, ಯುವರಾಜ ನನಗೆ ಯಾರನ್ನ ಕೃತಜ್ಞತೆಯೇ ಬೇಕಾಗಿಲ್ಲ, ನನಗೆ ಗಿಫ್ಟೂ ಬೇಕಾಗಿಲ್ಲ, ನನಗೆ ತಂಜಾ ಕೊಡುವ ಸಮುದ್ರರಾಜ ಇದ್ದಾರೆ. ನನ್ನ ಹಡಗನ್ನು ಕಾಲ್ವಾಯಿ ಮನೆಯಲ್ಲಿ ಭದ್ರವಾಗಿದೆ. ಇದು ನಾನು ಹೊರಡ್ತಾ ಇದ್ದೀನಿ. ಒಂದು ವೇಳೆ ನನ್ನ ಅತ್ತೆ ಉಸಿರು ಬದುಕಿದ್ರೆ ಇಲ್ಲ, ಅದು ಬರೀ ನಿರಾಸೆ. ಅದು ಬೆಳಗ್ಗೆಯೇ ನನ್ನ ಅತ್ತೆ ಹೇಳಿಬಿಟ್ಲು, ಬರೋದನ್ನು ಹೇಳಿಕೊಂಡೇ ಅವಳು ಹೇಳಿದ್ದಾಳೆ, ಇನ್ಮೇಲೆ ಅವಳು ಬದುಕೋಕ್ಕಿಲ್ಲ ಅಂತ ಹೇಳಿ ನನಗೆ ಇಲ್ಲಿ ಏನು ಕೆಲಸ ಇಲ್ಲ. ಯಾವತ್ತಾದರೂ ಒಂದು ದಿವಸ ನೀವು ಕೊಡುಂಬಾಳೂರು ಯುವರಾಣಿಯನ್ನು ಕೋಡಿಕೆರೆಗೆ ಬಂದರೆ ಅಂತ ಹೇಳಿಕೊಂಡು ಪೂಂಗೊಳ್ಳಿ ವಾನತಿ ಇದ್ದಿದ್ದ ಜಾಗವನ್ನು ನೋಡಿದ್ಲು. ಆ ಹೆಣ್ಣು ಕಣ್ಣು ಬಿಟ್ಕೊಂಡು ತನ್ನನ್ನು ಯುವರಾಜರನ್ನು ನೋಡ್ಕೊಂಡಿರೋದನ್ನು ಗಮನಿಸಿದಳು. ಚಿಚಿ, ಇದೇನು ಆಸೆ, ನಾನು ಹೋಗ್ತೀನಿ ಅಂತ ಹೇಳಿಬಿಟ್ಟು ಬಾಗಿಲ ಹತ್ರ ನೋಡಿ ಬೇಗ ನಡೆದಳು. ಅಷ್ಟು ತನಕ ದಿಗ್ಭ್ರಮೆಗೊಂಡವಳಾಗಿ ನಿಂತಿದ್ದ ವಾನದಿಗೆ ಆವಾಗ ತಾನೇ ಸ್ವಲ್ಪ ಫೀಲಿಂಗ್ ಬಂತು. ಅವಳು ಪೂಂಗೊಳ್ಳಿ ಹತ್ರ ಬಂದು, ನನ್ನ ಗೆಳತಿ, ನೀನು ಎಲ್ಲಿ ಹೋಗ್ತಾ ಇದೆಯಾ, ನಾನು ನಿನ್ನ ಹಾಗೆ ಅನಾಥೇನೆ ಅಂತ ಹೇಳಿ ಮೇಲೆ ಮಾತಾಡೋಕ್ಕೆ ಶುರು ಮಾಡೋವಳಿಗೆ ಪೂಂಗೊಳ್ಳಿ ಅಡ್ಡ ಮಾಡಿದ್ಲು. ದೇವಿ, ನಾನು ನಿಮ್ಮ ಗೆಳತಿನಲ್ಲ, ನೀವು ನನ್ನ ಹಾಗೆ ಅನಾಥೇನೂ ಅಲ್ಲ, ಆದಷ್ಟು ಬೇಗ ಪಳೆಯಾರ ಎಳೆಪ್ರಾಟಿ ಇಲ್ಲಿ ಬಂದುಬಿಡ್ತಾರೆ ಅಂತ ಹೇಳಿದ್ಲು. ವಾಣತಿಗೆ ಆವಾಗ ತಾನೇ ನಿಜವಾಗ್ಲೂ ಎಳೆಪ್ರಾಟಿ ನೆನಪು ಬಂತು. ಅಯ್ಯೋ, ಅಕ್ಕಾಗೆ ಇಲ್ಲಿ ನಡೆದಿದ್ದೆ ಏನೂ ಗೊತ್ತಿಲ್ವಲ್ಲ, ಸುದ್ದಿ ಹೇಳಿ ಕಳಿಸ್ಬೇಕು ಅಂತಂದ್ಲು. ಅದಕ್ಕೂ ಒಂದು ವಿಚಾರವ, ಕೋಟೆ ಬಾಗಿಲಲ್ಲಿ ನಿಮ್ಮ ದೊಡ್ಡಪ್ಪ ಇದ್ದಾರಲ್ವ, ಅವ್ರ ಹತ್ರ ಹೇಳಿ ಸುದ್ದಿನ ಕಳಿಸು ಅಂತ ಹೇಳಿಬಿಟ್ಟು ಪೂಂಗೊಳ್ಳಿ ಅಡ್ಡ ಮಾಡಿ ನಿಂತಿರುವ ವಾನತಿಯನ್ನು ಕೈಯಿಂದ ಸರಿಸ್ಬಿಟ್ಟು ಮೇಲೆ ಹೋದ್ಲು. ಬಾಗಿಲ ಹತ್ರ ಪಕ್ಕದಲ್ಲಿ ಚಿಕ್ಕಪಳುವಟ್ಟರು ತಿರ್ಗಾನ ಅವಳನ್ನ ಅಡ್ಡ ಮಾಡಿ ನಿಂತರು. ಹೆಣ್ಣೆ, ಪೊನ್ನಿಯಿನ್ ಸೆಲ್ವರ್ ಹೇಳಿದ್ದೆಲ್ಲ ನಾನು ಕೇಳ್ತಾ ಇದ್ದೆ, ಅವ್ರು ಹೇಳಿದ್ದು ನಿಜಾನೇ. ಪಳುವೂರು ಕುಲಕ್ಕೆ ಅಳಿದೇ ಇರೋ ಅಪಕೀರ್ತಿಯನ್ನು ಉಂಟಾಗದೆ ನೀನು ಕಾಪಾಡಿಬಿಟ್ಟಿಯಾ. ನಿನಗೆ ನಾನು ತುಂಬ ಕೃತಜ್ಞತೆ ಇಟ್ಕೊಂಡಿದ್ದೀನಿ. ನೀನು ಏನು ಬೇಕಾದರೆ ನನ್ನ ಹತ್ರ ಕೇಳ್ಬೋದು, ನಾನು ಕೊಡ್ತೀನಿ ಅಂತ. ಪೂಂಗೊಳ್ಳಿ ಶೋಕದ ನಗೆಯಿಂದ, ದಳಪತಿ, ಇಲ್ಲಿರೋರುಗಳು ಕೆಲವರಿಗೆ ಚಕ್ರವರ್ತಿ ಉಸಿರು ಬದುಕಿದ್ದಲ್ಲಿ ಸಂತೋಷ, ಕೆಲವರಿಗೆ ಅವರು ನಡೆಯೋ ಹಾಗೆ ಶಕ್ತಿ ಬಂದಿದ್ದಲ್ಲಿ ಸಂತೋಷ, ಇನ್ನು ಕೆಲವರಿಗೆ ಪಳುವಟ್ಟರ ಕೊಲೆ ಅಪಕೀರ್ತಿ ಆಗದೇ ಇರುವ ತಡಿಸಿದ್ದಕ್ಕೆ ಸಂತೋಷ. ನನ್ನ ಅತ್ತೆಗೆ ಬಂದಿದ್ದ ದುರ್ಮರಣ ಬಗ್ಗೆ ಯಾರಿಗೂ ವಿಚಾರ ಇರುವ ಹಾಗೆ ಗೊತ್ತಿಲ್ಲ. ನಾನಾದರೂ ಅದ್ರ ಬಗ್ಗೆ ಯೋಚನೆ ಮಾಡಬೇಕಲ್ವ. ನನ್ನ ಅತ್ತೆಯನ್ನು ಕೊಂದವನು ಎಲ್ಲಿ ಹೋದ ಅಂತ ಹುಡುಕಿ ಕಂಡುಹಿಡಿಯುತ್ತೀನಿ, ದಯವಿಟ್ಟು ನನಗೆ ದಾರಿ ಬಿಡಿ ಅಂತ ಅಂದಳು. ಪೂಂಗೊಳ್ಳಿನ ಈ ಮಾತೆಗಳು ಕೋಟೆ ದಳಪತಿಗೆ ಕಾಲಂದ ಗಂಟರಿಗೆ ಎತ್ತು ಹಾಕ್ಬಿಡ್ತು. ಶಾಕ್ ಆಗೋಯ್ತು. ಹೆಣ್ಣೆ, ನಿನಗೆ ನಾನು ಸೋಲಿ ಹೋಗಿದ್ದೀನಿ, ಕೊಲೆಗಾರನ ಬಿಟ್ಟುಬಿಟ್ಟು ಸುಮ್ಮನೆ ನಿಂತುಕೊಂಡಿದ್ದೀನಿ. ಅವನ ಕಂಡಿಲ್ಲದೆ ಇದ್ದರೆ ಚಕ್ರವರ್ತಿ ಬದುಕಿದಿಂದ ಮಾತ್ರ ನನ್ನ ಅಪವಾದ ಹೋಗಲ್ಲ. ನಿನ್ನ ಮಾತುಗಳಿಂದ ನಾನು ಅವನಂಬಿಕೆ ಕೊಂಡಿದ್ದೇ ತಪ್ಪು. ಕೊಲೆಗಾರ ಎಲ್ಲಿ ಹೋಗಿರ್ತಾನೆ? ನನ್ನ ತಳ್ಳಿಬಿಟ್ಟು ಓಡಿದ್ದಾನೆ. ಹೌದು, ಸೊರಂಗ ದಾರಿಯಿಂದನೇ ಹೋಗಿರ್ತಾನೆ. ಬಾ, ನನ್ನ ಹೆಲ್ಪ್ ಮಾಡೋಕ್ಕೆ ಬಾ, ಬೇರೆ ಯಾರನ್ನು ಕರ್ಕೊಂಡು ಹೋಗೋಕ್ಕೆ ನನಗೆ ಇಷ್ಟ ಇಲ್ಲ. ಅವ್ನು ಮಾತ್ರ ನನ್ನ ಹತ್ರ ಸಿಕ್ಕಬೇಕು, ಏನು ಮಾಡ್ತೀನಿ ನೋಡು ಅಂತ ಈ ಥರ ಹೇಳ್ಕೊಂಡೆ. ಚಿಕ್ಕಪಳುವಟ್ಟರು ತಮ್ಮ ಕಬ್ಬಣದ ಕೈಯಿಂದ ಪೂಂಗೊಳ್ಳಿನ ಹಿಡಿದು ಎಳ್ಕೊಂಡು ಶಿಲ್ಪ ಮಂಟಪನ ನೋಡಿ ಬೇಗ ಹೋದರು. ಕೋಣೆಯಲ್ಲಿದ್ದ ಎಲ್ಲರೂ ಆಗಾಗ್ಗೆ ನಿಂತರು. ಯುವರಾಜ ಇಷ್ಟವನ್ನು ಅರಿತು
ಕೊಂಡು ಚಕ್ರವರ್ತಿನ ಹತ್ರ ಹೋಗದೆ ದೂರದಲ್ಲಿ ಸರಿಸಿ ನಿಂತರು. ಎಲ್ಲರ ಕಣ್ಗಳು ಮಾತ್ರ ಚಕ್ರವರ್ತಿನ ಮೇಲೂ ಅವ್ರ ಮಡಿನಲ್ಲಿ ತಲೆ ಇಟ್ಟು ಮಲಗಿದ್ದ ಮೂಗಿರಾಣಿ ಮೇಲೂ ಇತ್ತು. ಆದರೆ ಸುಂದರ ಸೋಳನು ಮಂದಾಗಿನಿ ಒಬ್ಬರು ಪರಿಪೂರ್ಣವಾಗಿ ಮಿಕ್ಸ್ ಆಗಿ ಹೋಗಿದ್ದರು. ಬೇರೆಯವ್ರ ಬಗ್ಗೆ ಯೋಚನೆಯೇ ಅವ್ರಿಗೆ ಮನಸ್ಸಿನಲ್ಲಿ ದೂರಕ್ಕೆ ಜಾಗ ಇರಲಿಲ್ಲ. 30 ವರ್ಷಕ್ಕೆ ಬಾಳು ಕೆಲವು ನಿಮಿಷಗಳಲ್ಲೇ ನಡೆಸೋಕ್ಕಾಗತ್ತಾ ಅನ್ನೋದ್ರ ಬಗ್ಗೆ ಮನತತ್ವ ವಿಪನ್ನರುಗಳು ಜನರಲ್ ಆಗಿ ಏನು ಹೇಳ್ತಾರೋ ಗೊತ್ತಿಲ್ಲ. ಆದರೆ ಸುಂದರ ಸೋಳನು ಮಂದಾಗಿನಿ ಆ ಕೆಲವೇ ನಿಮಿಷದಲ್ಲಿ ಸಾವಿರಾರು ಗಟ್ಟಲೆ ವರ್ಷವನ್ನು ಬಾಳ ನಡೆಸಿದ್ದಾರೆ ಅನ್ನೋದರಲ್ಲಿ ಅನುಮಾನ ಸ್ವಲ್ಪನೂ ಇಲ್ಲ. 30 ವರ್ಷದಲ್ಲಿ ಒಬ್ರಿಗೆ ಒಬ್ಬರು ಮಾತಾಡಬೇಕಾದ ಮಾತೆಲ್ಲ ಅವ್ರುಗಳು ಮಾತಾಡ್ಕೊಂಡ್ರು. ಮಂದಾಗಿನಿ ತನಗೇ ಆದ ನಯನ ಭಾಷೆಯ ಮೂಲಕ ಮಾತಾಡಿದಳು. ಸುಂದರ ಸೋಳ ತುಂಬಾ ಆ ಭಾಷೆಯನ್ನು ಚೆನ್ನಾಗಿ ತಿಳ್ಕೊಂಡ್ರು. ಚಿಕ್ಕ ಪ್ರಾಯದಲ್ಲಿ ಬುದ್ಧದ ಐಲ್ಯಾಂಡಲ್ಲಿ ಅವರು ಕೆಲವು ಕಾಲ ಮಂದಾಗಿನಿ ಜೊತೆ ಸ್ವರ್ಗಬಾಳು ನಡೆಸಿಕೊಂಡಿದ್ದಾಗ ಕಾಲದಲ್ಲಿ ಅವಳ ಸಿಗ್ನಲ್ ಭಾಷೆಯನ್ನು ಚೆನ್ನಾಗಿ ತಿಳ್ಕೊಂಡಿದ್ದರು. ಅದನ್ನು ಅವರು ಇವತ್ತೂ ಮರೆಯಲಿಲ್ಲ. ಆದ್ದರಿಂದ ಮಂದಾಗಿನಿ ಈವಾಗಲೂ ಕಣ್ಣುಗಳಿಂದನೇ ಮಾತಾಡಿದಾಗಲೂ ಅವರ ಮನಸ್ಸಲ್ಲಿ ಬಂದಿದ್ದ ಯೋಚನೆಗಳು ಆ ಕ್ಷಣವೇ ತಿಳ್ಕೊಂಡಿತ್ತು. ಆ ಥರ ಹೆಚ್ಚಾಗಿ ಮಂದಾಗಿನಿ ವಿಷಯ ಏನು ಹೇಳಿಬಿಡಲಿಲ್ಲ. ನಿಮ್ಮ ಹೆಸರಲ್ಲಿ ನಿಮ್ಮ ಮೇಲೆ ನನಗೆ ಯಾವ ವಿಧವಾದ ಬೇಸರನೂ ಇಲ್ಲ. ಲೋಕನ್ನೇ ಆಳು ಚಕ್ರವರ್ತಿ ನೀವೆಲ್ಲಿ, ಕಡಲಲ್ಲಿ ಮೀನು ಹಿಡಿಯೋ ಮಗಳನ್ನು ಮೂಗಿನ ಕಿವುಳಾದ ನಾನಿಲ್ಲಿ, ನೀವು ನಿಮ್ಮ ಮುಂದೆ ಬರದೆ ನಾನು ತಾನೇ ಎಷ್ಟು ಕಾಲವೂ ಮರೆದು ಅಲಿತಾ ಇದ್ದೆ. ಆವಾಗವಾಗ ದೂರದಲ್ಲಿ ನಿಂತು ದರ್ಶನ ಮಾಡಿ ಮನಸ್ಸನ್ನು ತೃಪ್ತಿ ಮಾಡಿಕೊಂಡಿದ್ದೆ. ಉಸಿರನ್ನು ಬಿಡುವ ಸಮಯದಲ್ಲಿ ನಿಮ್ಮ ಮಡಿನಲ್ಲಿ ಮಲಗಿ ಉಸಿರನ್ನು ಬಿಡುವ ಭಾಗ್ಯ ನನಗೆ ಸಿಕ್ಕಿತ್ತಲ್ವಾ, ಇದಕ್ಕಿಂತ ನನಗೆ ಬೇರೆ ಏನು ಬೇಕು? ಈ ಥರ ತಾನೇ ಮಂದಾಗಿನಿ ಹೇಳಿದ್ದು. ಅದನ್ನೇ ತಿರ್ಗಾ ಅವಳ ಮನಸ್ಸನ್ನು ಕಣ್ಗಳು ಹೇಳ್ತಾ ಇತ್ತು. ಅವಳ ಮುಖದಲ್ಲೋ ತುಂಬ ಆನಂದ ತುಂಬಿ ತುಳುಕ್ತಾ ಇತ್ತು. ಹೆಗಲ ಮೇಲೆ ಆ ವೇಲು ಚುಚ್ಚಿ ಹೊರಗಡೆ ಬಂದಿದ್ದರಿಂದ ಅವಳು ಸ್ವಲ್ಪನೂ ವೇದನೆ ಪಟ್ಟಿಲ್ಲ ಅಂತ ಹೇಳಿ ಆ ಮುಖದಿಂದನೇ ಗೊತ್ತಾಯಿತು. ಅವಳು ಹಾಗೇನೆ ತನ್ನ ದೇಹವನ್ನು ನೆನಪನ್ನೇ ತೊಲಸಿಬಿಟ್ಟಳು. ಹಕ್ಕಿ ಗೂಡಿಂದ ಹೊರಡೋ ತರಣ ಹತ್ರ ಬಂದುಬಿಡ್ತು. ಇನ್ನು ಈ ಗೂಡನ ಬಗ್ಗೆ ಆ ಹಕ್ಕಿಗೆ ಏನು ವಿಚಾರ ಇರುತ್ತೆ? ಸುಂದರ ಸೋಳನು ತಮ್ಮ ಮೈಯಿನ ಬಗ್ಗೆ ನೆನಪನ್ನೇ ಮರೆತು ಬಿಟ್ಟಿದ್ರು. ಆದ್ದರಿಂದ ಅವರು ತಮ್ಮದು ಕಾಲುಗಳು ಬಲವಿನ ವೀಕ್ ಆಗಿದ್ದನ್ನು ಕೂಡ ಮರೆತುಬಿಟ್ಟು ಮಂಚದಿಂದ ಇಳಿದು ಮಂದಾಗಿನಿ ಹತ್ರ ಓಡಿ ಆಗಿತ್ತು. ಆದರೆ ಸುಂದರ ಸೋಳರು ಮಂದಾಗಿನಿನ ಹಾಗೇನೆ ಕೆಲವು ಮಾತುಗಳು ಮಾತ್ರ ಹೇಳಿ ತೃಪ್ತಿಯಾಗಿಲ್ಲ. ಎಷ್ಟೆಷ್ಟೋ ವಿಷಯಗಳನ್ನು ಅವರು ಹೇಳ್ತಾ ಬಂದಿದ್ದರು. ಆದರೆ ಅದನ್ನು ಅವರು ತುಟಿಗಳು ಹೇಳ್ತಾ ಇದ್ದೆ ಅದು ಬೇರೆಯವ್ರಿಗೆ ಅರ್ಥ ಆಗಿಲ್ಲ. ಆದರೆ ಮಂದಾಗಿನಿಗೆ ಎಲ್ಲ ಅರ್ಥ ಆಗಿತ್ತು. ಅವಳು ಹೌದು ಅನ್ನೋ ಕಡೆಗೆ ತಲೆ ಅಲ್ಲಾಡಿಸಿದ್ಳು, ಇಲ್ಲ ಅನ್ನೋ ಕಡೆಗೆ ತಲೆ ಈ ಕಡೆ ಅಲ್ಲಾಡಿಸಿದ್ಳು. ಆನಂದವಾಗಿ ಇರಬೇಕಾದ ಕಡೆ ಆನಂದ ಪಟ್ಟಳು, ಸಮಾಧಾನ ಹೇಳೋ ಕಡೆ ಸಮಾಧಾನ ಹೇಳಿದ್ಳು. ನನ್ನ ಉಸಿರಿಗೆ ಉಸಿರಾದವಳೆ, ನೀನು ಇವತ್ತು ನನಗೋಸ್ಕರ ನಿನ್ನ ಉಸಿರನ್ನು ಬಿಡ್ತಾ ಇದೆಯಾ? ನನ್ನ ಉಸಿರು ಮಾತ್ರ ಎಷ್ಟು ದಿನ ಇರುತ್ತೆ ಅಂತ ಅಂದ್ಕೊಂಡಿದ್ಯಾ? ನಾನು ಕಲ್ಲು ಮನಸ್ಸು ಇರುವ ಪಾಪಿನೇ, ಒಪ್ಕೋತೀನಿ. ರಾಜ್ಯ ಆಳುವ ವಿಧಿಗೆ ಹುಟ್ಟಿದವರು ಈ ಥರ ಮನಸ್ಸನ್ನು ಕಲ್ಲು ಮಾಡ್ಕೊಂಡಿರ್ಬೇಕಾಗಿತ್ತೆ. ಇಲ್ಲಾಂದರೆ ರಾಜ್ಯ ನಿರ್ವಾಹ ಹೇಗೆ ನಡೆಯುತ್ತೆ? ಬೂದದ ಹೈಲ್ಯಾಂಡ್ನಲ್ಲಿ ನಾನು ನಿನ್ನನ್ನು ಬಿಟ್ಟು ಬಂದಿದ್ದು ಮೊದಲು ನಾನು ಮಾಡಿದ ದೊಡ್ಡ ತಪ್ಪು. ಅದನ್ನೇ ಹಿಂದೆಯೇ ಇನ್ನೂ ಎಷ್ಟೊಂದೋ ತಪ್ಪುಗಳನ್ನ ಮಾಡಬೇಕಾಗಿತ್ತು. ಆ ಸ್ವರ್ಗಕ್ಕೆ ಸರಿಯಾದ ಐಲ್ಯಾಂಡಲ್ಲಿ ನಾವು ಎಷ್ಟು ಆನಂದವಾಗಿ ಬಾಳಿದ್ದೀವಿ, ಅದನ್ನು ಕಂಟಿನ್ಯೂ ಮಾಡೋಕ್ಕೆ ನಮಗೆ ಭಾಗ್ಯ ಇಲ್ವಲ್ಲ? ದೇವರು ಸಂಚು ಮಾಡಿಬಿಟ್ರಲ್ಲ, ನನ್ನನ್ನು ಸೇರಿದವ್ರುಗಳು ಎಲ್ಲರೂ ಸಂಚು ಮಾಡಿಬಿಟ್ಟಿದ್ದಾರೆ. ಯುವರಾಜ್ಯ ಪಟ್ಟಾಭಿಷೇಕ ಆದಮೇಲೆ ನಿನ್ನನ್ನು ಹುಡುಕೊಂಡು ಬಂದೆ, ನಿನ್ನನ್ನು ಹುಡುಕಿಕೊಂಡು ಕೋಡಿಕೆರೆ ತನಕ ಓಡಿ ಬಂದೆ. ಪಾಪಿಗಳು ನಿನ್ನ ಕಡಲಲ್ಲಿ ದೂಕಿ ಸತ್ತುಬಿಟ್ಟಿದೆಯಾ ಅಂತ ಹೇಳಿದರು. ನನ್ನ ಪ್ರಾಣ ಸ್ನೇಹಿತ ಅಂತ ಅಂದ್ಕೊಂಡಿದ್ದ ಅನಿರುದ್ಧನೇ ಮರೆಸಿಬಿಟ್ಟ. ಹೌದು, ನೀನು ಹೇಳೋದನ್ನು ಗೊತ್ತಾಗತ್ತೆ, ನೀನು ಕಡಲಲ್ಲಿ ದೂಕಿದ್ದು ನಿಜಾನೇ ಅಂತನೂ ಆಮೇಲೆ ಯಾರೋ ನಿನ್ನನ್ನು ಕಾಪಾಡಿದ ಹಾಗೇನು ಹೇಳ್ತಾ ಇದ್ದಾರೆ. ಆದರೆ ಇದು ಅನಿರುದ್ಧನಿಗೆ ಗೊತ್ತಿದ್ರೂ ಅವನು ಹೇಳಲಿಲ್ಲ. ಆದ್ದರಿಂದ ಬಂದ ವಿಪರೀತವನ್ನು ನೋಡು. ನಿನ್ನನ್ನು ನೋಡೋಕ್ಕೆ ಬಂದಾಗಲ್ಲ ನಿನ್ನ ದೆವ್ವವನ್ನೇ ನಾನು ನೋಡ್ತಾ ಇದ್ದೀನಿ ಅಂತ ಅಂದ್ಕೊಂಡೆ. ನನ್ನನ್ನು ಸೇಡು ತುರಿಸ್ಕೊಳಕ್ಕಾಗಿ ಬಂದುಬಿಟ್ಟಿದ್ಯಾ ಅಂತ, ನನ್ನನ್ನು ಸುತ್ತಾ ಇದೆಯಾ ಅಂತ ಅಂದ್ಕೊಂಬಿಟ್ಟೆ. ನನ್ನ ಕುಮಾರನನ್ನು ನೀನು ಕಾವೇರಿ ಪ್ರವಾಹದಿಂದ ಎತ್ತು ಕಾಪಾಡಿ ಇದ್ದಿದ್ದ ನೀನೇ ಅವನ ಕಾವೇರಿಯಲ್ಲಿ ಬಿಟ್ಟಿದ್ಯಾ ಅಂತ ಅಂದ್ಕೊಂಡಿದ್ದೀನಿ. ಆಹಾ, ನೀ ಮಟ್ಟು ಉಸಿರಿಂದ ಇದೆಯಾ ಅಂತ ಗೊತ್ತಿದ್ದರೆ ನಾನು ಬಾಳು ಹೇಗೆಲ್ಲ ಇದ್ದಿರುತ್ತೆ. ಈ ದೊಡ್ಡ ಸಾಮ್ರಾಜ್ಯಕ್ಕೆ ನಿನ್ನನ್ನು ನಾನು ಕೈ ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀಯಾ? ಒಂದು ದಿನಾನೂ ಇಲ್ಲ.
ಈ ಥರ ಸುಂದರ ಸೋಳ ತಮ್ಮ ಮನಸ್ಸಿನಲ್ಲಿ ಹುಕ್ಕಿ ಬರೆಯುವ ಯೋಚನೆಗಳೆಲ್ಲ ಬಾಯಿ ಮಾತುಗಳಿಂದ ಗುಣಕೊಂಡೇ ಬಂದರು. ಕೊನೆಯಾಗಿ ಅವಳು ಹೇಳಿದರು, 2 ದಿವಸಕ್ಕೆ ಮುಂಚೆ ನೀನು ನನ್ನ ಮುಂದೆ ಬಂದಾಗ ನಿನ್ನ ಮೇಲೆ ದೀಪವನ್ನೇ ಎತ್ತಾಕಿದ್ದೆ. ನಿನ್ನನ್ನು ತಿರ್ಗಾ ನೋಡೋಕ್ಕೆ ಬಂದಾಗೆಲ್ಲ ಒಂಥರ ಅಸಹ್ಯವನ್ನು ತೋರಿಸಿದ್ದೆ. ಅದಕ್ಕಾಗಿ ಎಲ್ಲ ನಿನ್ನನ್ನು ಕ್ಷಮಿಸಬೇಕು. ಎಷ್ಟೋ ವರ್ಷಗಳಿಂದ ನೀನು ದೈವವಾಗಿ ಬಂದು ನನ್ನನ್ನು ಹಿಂಸೆ ಮಾಡ್ತೀಯಾ ಅಂತ ಯೋಚನೆಯಲ್ಲಿದ್ದೆ. ಮಧ್ಯರಾತ್ರಿಯಲ್ಲಿ ನೀನು ಇದೇ ಕೋಣೆಯಲ್ಲಿ ನನ್ನ ಮುಂದೆ ಬಂದು ಏನೇನೋ ಹೇಳಿದ್ದೀಯಾ. ನನ್ನ ಮಕ್ಕಳನ್ನು ನೀನು ಶಾಪ ಕೊಡ್ತೀಯ ಅಂತ ಅಂದ್ಕೊಂಬಿಟ್ಟೆ. ಆವಾಗ ಬಂದಿದ್ದ ಬೇಸರ ಇವತ್ತು ನಿನ್ನನ್ನು ಸೀದಾ ನೋಡಿದಾಗಲೂ ತೀರಲಿಲ್ಲ. ನಿಜವಾಗ್ಲೂ ನೀನು ನಮ್ಮ ಕುಲದೈವವಾಗಿಯೇ ಬಂದೆ. ನನಗೂ ನನ್ನ ಮಕ್ಕಳಿಗೂ ಕಷ್ಟ ಬರದೆ ತಡೆಯೋಕ್ಕೋಸ್ಕರ ಬಂದೆ. ಇದನ್ನೆಲ್ಲ ನಾನು ತಿಳ್ಕೊಳ್ಳಿಲ್ಲ. ನನ್ನ ಮಗಳು ಕುಂದವ ಎತ್ತು ಹೇಳಿದ ಮೇಲೇ ಗೊತ್ತಾಯಿತು. ಅಯ್ಯೋ, ನಾನು ಎಂಥ ಒಂದು ತಪ್ಪು ಮಾಡಿಬಿಟ್ಟೆ. ಅದಕ್ಕೆ ಎಲ್ಲ ನನ್ನನ್ನು ಕ್ಷಮಿಸ್ಬಿಡು. ನಿನ್ನ ಹತ್ರ ನನಗಿರೋ ಪ್ರೀತಿಯನ್ನು ನಾನು ನೀನು ಯಾವಾಗ ತೋರಿಸ್ತೀನಿ. ಅದಕ್ಕೆ ದಾರಿ ಇಲ್ಲದೆ ಮಾಡಿಬಿಟ್ಟಿಯಲ್ಲ. ನನ್ನ ಕುಮಾರರುಗಳೇ ಪಟ್ಟ ಕಟ್ಟಬೇಡವಂತ ಹೇಳಿದೆಯಲ್ಲ, ಆ ನ್ಯಾಯ ನನಗೇ ಗೊತ್ತಿದೆ. ನನ್ನ ಯಾಕೆ ತಲೆಯನ್ನು ಅಲ್ಲಾಡಿಸ್ತೀಯಾ? ನನ್ನ ಒಳ್ಳೇದಕ್ಕೋಸ್ಕರನೂ ನಮ್ಮ ಕುಲದ ಒಳ್ಳೇದಕ್ಕೋಸ್ಕರನೂ ಹೇಳಿದೆಯಾ. ಅದರಲ್ಲಿ ತಪ್ಪೇನಿಲ್ಲ. ಆದರೆ ಇಲ್ಲಿರೋರು ಏನೇನೋ ಹೇಳಿ ನನ್ನನ್ನು ಹುಚ್ಚನಾಗಿ ಮಾಡೋಕ್ಕೆ ನೋಡ್ತಾ ಇದ್ದರು. ನಿನಗೆ ಮಗು ಹುಟ್ಟಿದ ಹೇಳ್ತಾರೆ, ಅದು ನಿಜವಾದರೆ ಹೇಳಿಬಿಡು. ನಿನ್ನ ಮಗನು ಎಲ್ಲಿದ್ದಾನೆ ಅಂತ ಹೇಳಿಬಿಡು. ಅವನಿಗೆ ನನ್ನಿಂದ ಆದಷ್ಟು ನಿನಗೆ ಮಾಡಿದ ದ್ರೋಹಕ್ಕೆ ಪರಿಹಾರ ಹುಡುಕ್ಬಿಡ್ತೀನಿ ಅಂತ ಈ ಥರ ಸುಂದರ ಸೋಳ ಹೇಳಿದಾಗ ಮಂದಾಗಿನಿ ಅಲ್ಲಿ ಇಲ್ಲಿ ಸುತ್ತಿ ನೋಡಿಬಿಟ್ಟು ನೋಡಿದ್ಲು. ಬಾಗಿಲ ಹತ್ರ ನಿಂತಿದ್ದ ಪೊನ್ನಿಯಿನ್ ಸೆಲ್ವರ್ ಮೇಲೆ ಅವಳ ದೃಷ್ಟಿ ನಿಂತುಬಿಡ್ತು. ತಕ್ಷಣ ಯುವರಾಜ ತಂದೆಯೂ ತಾಯಿಯೂ ಇದ್ದಿದ್ದ ಜಾಗವನ್ನು ಹತ್ತಿರ ಬಂದರು. ತಾಯಿನ ಹತ್ತಿರ ಕೂತ್ಕೊಂಡ್ರು. ಮಂದಾಗಿನಿ ಯುವರಾಜನ ತನ್ನ ಕೈಯಿಂದ ಮುಟ್ಕೊಂಡು ಚಕ್ರವರ್ತಿಯನ್ನು ಮುಖವನ್ನು ನೋಡಿದಳು. ಇವನೇ ನನ್ನ ಮಗ ಅಂತ ಹೇಳಿ ಹೇಳುವ ಅರ್ಥ ಅದರ ನೋಟದಿಂದ ತುಂಬ ಕ್ಲಿಯರಾಗಿ ಗೊತ್ತಾಯಿತು. ಈ ಥರ 2-3 ಸತಿ ಕ್ಷಮಿಸಿ, ಈ ಥರ 2-3 ಸತಿ ಮಂದಾಗಿನಿ ಚಕ್ರವರ್ತಿಯನ್ನು ಪೊನ್ನಿಯಿನ್ ಸೆಲ್ವರ್ನ ಮಾರಿ ನೋಡಿಕೊಂಡೇ ಇದ್ಲು. ಅಲ್ಲಿ ಇಲ್ಲಿ ನೋಡಿಕೊಂಡೇ ಇದ್ದಿಲ್ಲ. ಆಮೇಲೆ ಕಣ್ಗಳನ್ನು ಮುಚ್ಕೊಂಡ್ಳು. ಸ್ವಲ್ಪ ಎದ್ದಿದ್ದ ಅವಳು ತಲೆ ಚಕ್ರವರ್ತಿಯ ಮಡಿನಲ್ಲಿ ಸಣ್ಣಗೆ ಜಾರಿಬಿಡ್ತು. ಮಂದಾಗಿನ ಉಸಿರು ಅವಳ ಮೈಯನ್ನು ಬಿಟ್ಟು ಅಗಲಿತು. ಸುಂದರ ಸೋಳ ಚಕ್ರವರ್ತಿ ಬಿಕ್ಕಿ ಹತ್ತಿದ್ದನ್ನು ಇವತ್ತಿನ ತನಕ ಯಾರೂ ನೋಡಿದ್ದಿಲ್ಲ, ಕೇಳಿಲ್ಲ. ಇವತ್ತು ಅವರು ಓ ಅಂತ ಅದ್ದಿದ್ದನ್ನು ನೋಡಿ ಕೇಳಿ ಎಲ್ಲರೂ ಹಂಗೇ ದಿಗ್ಭ್ರಮಳಾಗಿ ನಿಂತುಬಿಟ್ರು. ಯುವರಾಜ ಅರುಳ್ಮೊಳಿವರ್ಮ ಮಾತ್ರ ತುಂಬ ಕ್ಲಿಯರಾಗಿದ್ದರು. ಅವ್ರ ಚಕ್ರವರ್ತಿಯನ್ನು ನೋಡಿ ಹೇಳಿದರು, ತಂದೆ, ನನ್ನ ನನ್ನ ತಾಯಿನ ಮರಣಕ್ಕೋಸ್ಕರ ನೀವು ಶೋಕ ಪಡಬೇಡಿ. ಅವಳು ಮರಣ ಆಗಿಲ್ಲ, ದೈವವಾಗಿ ಅಲ್ಲೋಚ ಮಾಡಿದರೆ ಯಾವತ್ತಾವತ್ತಿಗೂ ನಮ್ಮ ಸೋಳ ವಂಶಕ್ಕೆ ಅವರು ಕುಲದೈವವಾಗಿ ಎದ್ದು ಬರ್ತಾರೆ ಅಂತ ಹೇಳಿದರು. ಆದ್ರೂ ಸುಂದರ ಸೋಳ ಅಳೋದು ನಿಂತಾಗಿಲ್ಲ. ಮಂದಾಗಿ ನಿನ್ನ ಮರಣಕ್ಕೋಸ್ಕರ ಅವ್ರ ಹತ್ರ ಅಲ್ಲ, ಅದೇ ಸಮಯದಲ್ಲಿ ತುಂಬ ದೂರದಲ್ಲಿ ನಡೆದ ಇನ್ನೊಂದು ಶೋಕವಾದ ಸಂಭವಕ್ಕೆ ಶಾಕ್ ಅವ್ರ ಮನಸ್ಸಿನಲ್ಲಿ ತೋಚಿದಿಂದ ಹತ್ರ ಅಂತ ಯಾರು ಹೇಳೋಕ್ಕಾಗತ್ತೆ. ಯುವರಾಜ ಅರುಳ್ಮೊಳಿವರ್ಮ ಹೇಳಿದ್ದ ಹಾಗೆ ಸಮಾಧಾನ ಮಾತು ಮಾತ್ರ ನಿಜವಾಯಿತು. ಪೊನ್ನಿಯಿನ್ ಸೆಲ್ವರು ಹಿಂದೆ ಕಾಲದಲ್ಲಿ ರಾಜರಾಜ ಚೋಳ ಅನ್ನುವ ಹೆಸರ ಜೊತೆ ಸಿಂಹಾಸನ ಹತ್ತಿದಾಗ ಈಳತ್ತು ರಾಣಿ ಅಂತ ಹೇಳಿ ಕರೆದಿದ್ದ ಮಂದಾಗಿನಿ ದೇವಿನ ಆಲಯವನ್ನು ತಂಜೆಯಲ್ಲಿ ಒಂದು ದೇವಸ್ಥಾನ ಇತ್ತಿದ್ರು. ಅದು ಕೆಲವು ಕಾಲದಲ್ಲಿ ಚಿಂಗಳನಾಚಿಯಾರ್ ಕೋವಿಲ್ ಅಂತ ಹೇಳಿ ಪ್ರಬಲವಾಗಿದ್ದು ಬಂದಿತ್ತು. ಆಮೇಲೆ ಅದನ್ನ ಹೆಸರು ಬೇರೆಯಾಗಿ ಸಿಂಗಾಚಿಯಾರ್ ದೇವಸ್ಥಾನ ಅಂತ ಆಯಿತು. ಇವತ್ತಿಗೂ ತಂಜೆನಗರಲ್ಲಿ ಒಂದು ಕಡೆಯಲ್ಲಿ ಸಿಂಗಾಚಿಯಾರ್ ದೇವಸ್ಥಾನ ಅಂತ ಹೇಳಿ ಒಂದು ದೇವಸ್ಥಾನ ಇದ್ದು ಬರುವುದನ್ನು ತಂಜೆಗೆ ಹೋಗಿದ್ದವರು ಹತ್ರ ಕೇಳಿ ವಿಚಾರಿಸಿ ತಿಳ್ಕೋಬಹುದು. ಇಷ್ಟರಲ್ಲಿ 30ನೇ ಸಂಚಿಕೆ ಮುಗಿಯಿತು.